ಹೋದರೆ ಒಂದು ಜೀವ ಓದೀತು. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನೀವು ಯಾವತ್ತಾದರೂ ಈ ಶಾಸ್ತ್ರ ಅಥವಾ ಭವಿಷ್ಯ ಹೇಳೋರ ಹತ್ರ ಹೋಗಿದ್ದೀರಾ? ಅವರು ನಿಮ್ಮನ್ನು ನೋಡ್ತಿದ್ದಂಗೆ ನಿಮ್ಮ ಪಾಸ್ಟು, ಪ್ರೆಸೆಂಟು ಮತ್ತು ಫ್ಯೂಚರ್ನ ಟಕ ಟಕ ಅಂತ ಹಾಗೆ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ ನಿಮಗೆ ಗೊತ್ತಾ? ಇದು ತುಂಬ ಸಿಂಪಲ್ಲು. ಇದಕ್ಕೆ ಕಾರಣ ಅವ್ರ ಜೊತೆ ಇರೋ ಕರ್ಣ ಪಿಶಾಚಿನಿ ಅನ್ನೋ ಒಂದು ಕ್ಷುದ್ರ ಶಕ್ತಿ. ಇದನ್ನು ಹೊಲಿಸ್ಕೊಳ್ಳೋದು ತುಂಬ ಸಿಂಪಲ್ಲು. 48 ಡೇಸು ಒಂದು ವ್ರತ ಇದೆ. ಅದನ್ನು ನೀವು ಮಾಡಿ ಮುಗಿಸಿದ್ರೆ ಆ ಕ್ಷುದ್ರ ಶಕ್ತಿ ನಿಮ್ಮ ವಶ ಆಗುತ್ತೆ. ಸೊ ಅದು ನಿಮ್ಮ ಜೊತೆ ಇದ್ದಾಗ ನೀವು ಯಾರನ್ನು ನೋಡ್ತೀರಾ ಅವರ ಪಾಸ್ಟು, ಪ್ರೆಸೆಂಟ್, ಫ್ಯೂಚರ್ನ ಆ ಶಕ್ತಿ ನಿಮ್ಮ ಕಿವಿಲಿ ಹೇಳುತ್ತೆ. ಇದೆಲ್ಲ ನಮಗೆ ಹೇಗೆ ಗೊತ್ತು ಅಂತೀರಾ? ಭೂತ, ಪ್ರೇತ, ಪಿಚಾಚಿ, ಬ್ಲ್ಯಾಕ್ ಮ್ಯಾಜಿಕ್ ಇವುಗಳ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ಅದಕ್ಕೆ ಉತ್ತರನೇ ಇವತ್ತು ನಾವು ಓದಿದ ವಿಭಾಗದಲ್ಲಿ ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ. ಮಾಟಗಾತಿ. ಲೇಖಕರು ರವಿ ಬೆಳಗೆರೆ. ಪ್ರಕಾಶಕರು ಭಾವನಾ ಪ್ರಕಾಶನ. ಪುಟಗಳು 370. ಬೆಲೆ 350 ರೂಪಾಯಿಗಳು. ಜಾನ್ರ ಡಾರ್ಕ್ ಥ್ರಿಲ್ಲರ್. ಈ ಪುಸ್ತಕ ಈ ಮಾಟ ಮಂತ್ರ, ವಾಮಾಚಾರ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕನ್ನಡದಲ್ಲಿ ಇರೋ ಕೆಲವು ಪುಸ್ತಕಗಳಲ್ಲಿ ಟಾಪ್ ನಾಚ್ ಅಂತ ಹೇಳ್ಬೋದು. ಬಟ್ ಈ ಪುಸ್ತಕದಲ್ಲಿ ಬರೀ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಇರೋ ರೂಲ್ಸು, ಅಗೋರಿಗಳು ಏನು ಪೂಜೆ ಮಾಡ್ತಾರೆ ಇದ್ರ ಬಗ್ಗೆ ಇದ್ದಿದ್ರೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ರವಿ ಬೆಳಗೆರೆ ಅವರ ಮ್ಯಾಜಿಕ್ ಇರೋದೇ ಅದರಲ್ಲಿ. ಇವರು ಈ ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಆ ವ್ಯಕ್ತಿಗಳ ಜೊತೆ ತಮಗಾದ ಪರ್ಸ್ನಲ್ ಅನುಭವಗಳನ್ನು ಇದರಲ್ಲಿ ತಿಳಿಸ್ತಾ ಹೋಗ್ತಾರೆ. ಆದ್ದರಿಂದ ಈ ಪುಸ್ತಕದೊಡನೆ ನಾವು ಬೇಗ ಜಾಸ್ತಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ಪ್ರತಿಯೊಂದು ಪುಟದಲ್ಲೂ ನಮಗೆ ಅಚ್ಚರಿ ಅನಿಸೋ ಕ್ಷುದ್ರ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಪ್ರತಿ ಪುಟನೂ ಒಂದು ರೋಲರ್ ಕೋಸ್ಟರ್ ರೈಡ್ ಥರ ಇದೆ. ಇದ್ರ ಜೊತೆಗೆ ಈ ಪುಸ್ತಕದಲ್ಲಿ ಬರೋ ಅರ್ಚಕ್ನ ಕೊನೆ ಇಲ್ಲದ ಪ್ರೀತಿ, ದೇವಯಾನಿಯ ಹಣದ ಮೇಲಿನ ದುರಾಸೆ ನಮಗೆ ಪ್ರೀತಿ ಮೇಲೆ ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಒಟ್ಟಿನಲ್ಲಿ ರವಿ ಬೆಳಗೆರೆ ಅವರ ಬರಹಕ್ಕೆ ರವಿ ಬೆಳಗೆರೆನೇ ಸಾಟಿ. ಅಷ್ಟು ಸಖತ್ತಾಗಿದೆ ಈ ಪುಸ್ತಕ. ರವಿ ಬೆಳಗೆರೆಯವರು ಬೆನ್ನುಡಿಯಲ್ಲಿ ಇದನ್ನು ಹೇಳ್ತಾರೆ. ಭಗವಂತ ಇದ್ದಾನ ಗೊತ್ತಿಲ್ಲ, ಪ್ರೇತಾತ್ಮ ಇದೆಯಾ ತಿಳಿದಿಲ್ಲ, ಆದರೂ ಗುಡಿ, ಗೋಪುರ, ಪೂಜೆ, ಪುನಸ್ಕಾರ ಅಂತೂ ಇದೆ. ಹಾಗೆ ವಾಮಾಚಾರದ ಇನ್ನೊಂದು ಪ್ರಪಂಚ ಕೂಡ ಇದೆ ಅಂತ. ಈ ಪುಸ್ತಕ ಶುರುವಾಗೋದು ಅರ್ಚಕ್ ಮತ್ತು ದೇವಯಾನಿ ಅವರ ಲವ್ ಸ್ಟೋರಿಯಿಂದ. ಅವರಿಬ್ಬರು ಲವ್ ಮಾಡಿ ಮದುವೆ ಆಗ್ತಾರೆ. ಬಟ್ ದೇವಯಾನಿಗೆ ದುಡ್ಡಿನ ಮೇಲಿನ ಆಸೆಯಿಂದ ಅವಳು ಹಣದ ಬೆನ್ನು ಬೀಳ್ತಾಳೆ. ಇದು ಒಂದು ಥ್ರೆಡ್ ಆದರೆ, ಇನ್ನೊಂದು ಕಡೆ ತೇಜಮ್ಮ ಅನ್ನೋ ಮಾಟಗಾತಿ ತಾನು ಕ್ಷುದ್ರ ಲೋಕದ ಅತಿ ಎತ್ತರದ ಮೆಟ್ಟಿಲಾದ ಮಾರ್ಕಂಡಿ ವಿದ್ಯೆನ ಒಲಿಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಆ ವಿದ್ಯೆಗೋಸ್ಕರ ತನ್ನ ಗುರುಗಳನ್ನು ಕೂಡ ಬಲಿ ಕೊಡ್ತಾಳೆ. ಇವಳಿಗೆ ಮಾರ್ಕಂಡಿ ಒಲಿದ್ರೆ ಪ್ರಪಂಚ ಸರ್ವನಾಶ ಆಗುತ್ತೆ ಅಂತ ಅದನ್ನು ತಡೆಯೋಕ್ಕೆ ಅಂತ ಇನ್ನೊಂದು ಗುಂಪಿನ ಮಂತ್ರವಾದಿಗಳು ತೇಜಮ್ಮನ ವಿರುದ್ಧ ಹೋರಾಡ್ತಾ ಇರ್ತಾರೆ. ಅದರ ಲೀಡರೇ ಅಗ್ನಿನಾಥ. ಅಗ್ನಿನಾಥ ಒಬ್ಬ ಅಗೋರಿ. ಅಗ್ನಿನಾಥನ ಈ ಕೆಲಸಕ್ಕೆ ಸಪೋರ್ಟಾಗಿ ದೇವಯಾನಿ, ಶೇಷಾಸುಬ್ಬ ಶಾಸ್ತ್ರಿಗಳು, ಕಾಲಾಗ್ನಿ ರುದ್ರಮುನಿ, ಬಾಬಾ ಶೇಖ್ ಇಸ್ಮಾಯಿಲ್ ಮುಂತಾದವರೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ತೇಜಮ್ಮ ಮತ್ತು ಅಗ್ನಿನಾಥನ ನಡುವೆ ಭೀಕರ ವಾಮಾಲೋಕದ ಯುದ್ಧಗಳು ನಡೆಯುತ್ತೆ. ಅದರ ಡೀಟೇಲ್ಸು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನೀವು ಅದನ್ನು ಓದ್ತಾ ಆ ಸೀನ್ಗಳು ಇಮ್ಯಾಜಿನ್ ಮಾಡಿಕೊಂಡ್ರೆ ನೀವು ಯಾವುದೋ ಒಂದು ವಿಲಕ್ಷಣ ಪ್ರಪಂಚದೊಳಗೆ ಇದ್ದೀವೇನೋ ಅಂತ ಅನ್ಸೋಕ್ಕೆ ಶುರುವಾಗತ್ತೆ. ಪ್ರತಿಯೊಬ್ಬ ವಾಮಾಚಾರಿಗೂ ಅವರಿಗೆ ಆದಂಥ ಒಂದು ಶಕ್ತಿ ಸ್ಥಾವರ ಇರುತ್ತೆ. ನೀವು ಹಳೆ ಕಥೆಗಳಲ್ಲಿ ಕೇಳಿರ್ಬೋದು, ಒಬ್ಬ ರಾಕ್ಷಸ ಇರ್ತಾನೆ, ಬಟ್ ಅವನ ರಾಕ್ಷಸನ ಪ್ರಾಣ ಯಾವುದೋ ಒಂದು ಗಿಳಿಯಲ್ಲಿರುತ್ತೆ ಅಂತ. ಇದು ಅದೇ ಕಾನ್ಸೆಪ್ಟ್ ಥರ. ಸೊ ಆ ಶಕ್ತಿ ಸ್ಥಾವರನ ನಾಶ ಮಾಡಿದ್ರೆ ಆ ಮಂತ್ರವಾದಿ ಅಥವಾ ಮಾಟಗಾರ ಇದ್ರೂ ಸತ್ತಂಗೆ. ಸೊ ಇಲ್ಲೇನಾಗುತ್ತೆ ಅಂದರೆ, ತೇಜಮ್ಮನ ಶಕ್ತಿ ಸ್ಥಾವರ ಬೀದರ್ನ ಒಂದು ಹಳ್ಳಿಯಲ್ಲಿರುತ್ತೆ. ಈ ಅಗ್ನಿನಾಥ ಅದನ್ನು ಹುಡುಕೊಂಡೋಗಿ ಡಿಸ್ಟ್ರಾಯ್ ಮಾಡ್ತಾನೆ. ಮಾರ್ಕಂಡಿನ ಒಲಿಸ್ಕೋಬೇಕು ಅಂತಿದ್ದ ತೇಜಮ್ಮನಿಗೆ ಇದು ಒಂದು ಬಿಗ್ ಬ್ಲೋ ಕೊಡುತ್ತೆ. ಆದರೂ ಅಗ್ನಿನಾಥನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ತೇಜಮ್ಮ ಮತ್ತೆ ಗ್ರೌಂಡ್ ಝೀರೋಯಿಂದ ಎದ್ದು ಬರ್ತಾಳೆ. ಹೊಸ ವಿದ್ಯೆಗಳನ್ನು ಕಲ್ತ್ಕೊಂಡು ಅಗ್ನಿನಾಥನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ತೇಜಮ್ಮನ ಶಕ್ತಿ ಸ್ಥಾವರ ಡಿಸ್ಟ್ರಾಯ್ ಮಾಡಬೇಕಾದ್ರೆ ಅಗ್ನಿನಾಥ ಒಂದನ್ನು ಗಮನಿಸ್ಕೊಳ್ಳಲ್ಲ. ಆ ಮನೆ ಹತ್ತಿ ಉರಿಬೇಕಾದ್ರೆ ಆ ಮನೆಯಿಂದ 2 ಮರಿನಾಗರ ಹಾವುಗಳು ಹೊರಗೋಗತ್ತೆ.
ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಹೀಗೆ ತೇಜಮ್ಮ ಮತ್ತೆ ತನ್ನ ಶಕ್ತಿಯನ್ನೆಲ್ಲ ಒಂದುಗೂಡಿಸ್ಕೊಂಡು ಅಗ್ನಿನಾಥನ ಮೇಲೆ ಯುದ್ಧ ಸಾರ್ತಾಳೆ. ಬಟ್ ಕಡೆಗೆ ಒಳ್ಳೆಯದೇ ಗೆಲ್ಲೋದು, ತೇಜಮ್ಮ ಸೋಲ್ತಾಳೆ. ಆದರೆ ತೇಜಮ್ಮನಿಗೆ ಇದ್ದಿದ್ದು ಒಂದೇ ಪ್ರಶ್ನೆ, ನಾನು ಏನೇ ಮಾಡಬೇಕು ಅಂತ ಹೋದರೂ ಈ ಅಗ್ನಿನಾಥ ಯಾಕೆ ಅಡ್ಡ ಬರ್ತಾ ಇದ್ದಾನೆ, ಅವನು ಯಾರು ಅಂತ. ಕಡೆಗೂ ಆ ಉತ್ತರ ಅವಳಿಗೆ ಸಿಗುತ್ತೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಆ ಬೀದರ್ನ ಹಳ್ಳಿಯಿಂದ 2 ಮರಿನಾಗರಗಳು ತಪ್ಪಿಸ್ಕೊಂಡೋಗಿರುತ್ತಲ್ಲ, ಅದು ಕತೆನ ಮುಂದುವರಿಸ್ಕೊಂಡು ಹೋಗುತ್ತೆ. ಈ ಪುಸ್ತಕದ ಇನ್ನೊಂದು ಸೂಪರ್ ಆಗಿರೋ ಸೀಕ್ವೆಲ್ ಕೂಡ ಇದೆ, ಅದರ ಪರಿಚಯ ಮುಂದಿನ ವಾರ ಮಾಡ್ತೀವಿ. ಅದಕ್ಕೂ ಮುಂಚೆ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಆದರೆ ಯಾವುದೋ ಕಾಲಹರಣಕ್ಕಾಗಿ ಇಂಥ ಪ್ರೇತಾತ್ಮಗಳನ್ನು ಕರೆದು ಸ್ಮಶಾನದಲ್ಲಿ ತನ್ನ ಸುತ್ತ ಜಮಾಯಿಸಿಕೊಂಡು ಬಿಡುವ ಅಡ್ಡಕಸಬಿ ತಾಂತ್ರಿಕನಿಗೆ ಒಂದು ಗೊತ್ತಿರುವುದಿಲ್ಲ. ರುದ್ರಭೂಮಿಯ ಆಲದ ಮರದ ತುದಿಯಲ್ಲಿ ಒಮ್ಮೊಮ್ಮೆ ವಿಶೂಚಿ ಅಥವಾ ಪ್ರಹರಿಗಳೆಂಬ ಭಯಾನಕ ಶಕ್ತಿಗಳು ಕುಳಿತಿದ್ದು ನಿರುಪದ್ರವಿ ಪ್ರೇತಾತ್ಮಗಳ ಜೊತೆ ಅವು ಮಂತ್ರದ ಸೆಳೆತಕ್ಕೆ ಸಿಕ್ಕು ಮರದಿಂದ ಇಳಿದು ಬಂದು ಬಿಡುತ್ತವೆ. ಅದೇ ಆವಾಹನೆ. ಪರಿಪೂರ್ಣ ತಂತ್ರಜ್ಞಾನವಿಲ್ಲದ ಅಜ್ಞಾಡಿ ಮಾಂತ್ರಿಕ ವಿಶೂಚಿಯ ಕಣ್ಣುಗಳನ್ನು ನೋಡಿಯೇ ಎದೆಯೊಡೆದು ಬಿಡುತ್ತಾನೆ. ಬೆಳ್ಳಗೆ ಮಿರಮಿರನೆ ಮಿಂಚುವ ತಲೆಬುರುಡೆಯ ಖಾಲಿ ಬಿದ್ದ ಕಣ್ಣುಗಳಲ್ಲಿ ಪಾದರಸದಂತಹ ನಿಗಿನಿಗಿಯಾದ ದ್ರವವೊಂದನ್ನು ತುಂಬಿಕೊಂಡು ಕ್ಷಣಕ್ಕೊಮ್ಮೆ ಕಣ್ಣುಗಳ ರಂಗು ಬದಲಿಸುತ್ತಾ ಮೊಂಡಿಗೆ ಬಿದ್ದ ಮಗುವಿನಂತೆ ಮಾಟಗಾರನ ಎದುರು ಕುಕ್ಕರಗಾಲಿಯಲ್ಲಿ ಕೂಡುವ ವಿಶೂಚಿಗೆ ಮನುಷ್ಯನ ರಕ್ತವೇ ಆಗಬೇಕು. ಹೆಚ್ಚಲದಿದ್ದರೂ ಸರಿ, 5-6 ತೊಟ್ಟಾದರೂ ಬೇಕು. ಆವಾಹನೆಯಾದ ಮೇಲೆ ಅದನ್ನು ರಕ್ತವಿಲ್ಲದೆ ವಿಸರ್ಜಿಸುವ ಮಾತೇ ಇಲ್ಲ. ಸರಿಯಾಗಿ ಒಲಿಸಿ ಇಟ್ಟುಕೊಂಡರೆ ವಿಶೂಚಿಯಷ್ಟು ವಿಧೇಯ ಕ್ಷುದ್ರ ಶಕ್ತಿ ಮತ್ತೊಂದಿಲ್ಲ. ಅದು ಮನೆ ಕಾಯುವುದರಿಂದ ಹಿಡಿದು ವಶೀಕರಣದ ತನಕ ಏನನ್ನು ಬೇಕಾದರೂ ಮಾಡಿಕೊಡುತ್ತದೆ. ಆದರೆ ಹಿಂದು ಮುಂದಿಲ್ಲದೆ, ಸಣ್ಣದೊಂದು ಸೂಚನೆಯೂ ಇಲ್ಲದೆ ಯಾವುದೋ ಆವಾಹನೆಯ ಮಂತ್ರ ಕೇಳಿಸಿಕೊಂಡು ಕತ್ತಲ ಮರದ ತುದಿಯಿಂದ ಇಳಿದು ಬಿಡುವ ವಿಶೂಚಿ ಮಾಟಗಾರನಿಗೆ ದಿಕ್ಕು ತಪ್ಪಿಸಿ ಬಿಡುತ್ತದೆ. ಎಷ್ಟೋ ಸಲ ಅದರ ಅಸಹನೆಗೆ ಬಲಿಯಾಗಿ ಜೀವವನ್ನೇ ಕಳೆದುಕೊಂಡ ಮಾಂತ್ರಿಕರಿದ್ದಾರೆ. ಹೋದರೆ ಒಂದು ಜೀವ ಹೋದೀತು, ಹೋಗಲಿ. ವಿಶೂಚಿಯ ಪೀಡೆ ಅಲ್ಲಿಗೆ ಬಿಡುಗಡೆಯಾಗುತ್ತದೆ. ಆದರೆ ಪ್ರಹರಿ ಆಗಲ್ಲ. ಕ್ಷುದ್ರ ಶಕ್ತಿಗಳಲ್ಲಿರುವ ಸೇವಕ ಗಣಗಳಿಗೆಲ್ಲ ಅದು ಅಧಿನಾಯಕಿ. ಅವಳು ಸಾವಿರ ಪುಟ್ಟ ಪುಟ್ಟ ಕಣ್ಣುಗಳೆಲ್ಲ ವಸ್ತ್ರವನ್ನು ಮೈಗೆ ಸುತ್ತಿಕೊಂಡಿದ್ದಾಳೇನೋ ಎಂಬಂತೆ ಪ್ರತ್ಯಕ್ಷಳಾಗುತ್ತಾಳೆ. ಆವಾಹನೆಯಾದಾಗ ಅವಳು ಕುಪ್ಪಳಿಸಿ ಕುಣಿಯುವ ಸ್ಮಶಾನ ನರ್ತನಕ್ಕೆ ಇಡೀ ರುದ್ರಭೂಮಿಯ ಬಯಲು ತತ್ತರಿಸಿ ಹೋಗುತ್ತದೆ. ಅವಳನ್ನು ತಡೆದು ಮುಂದಲೇ ಹಿಡಿದು ರಕ್ತದ ಪಾತ್ರೆಯೊಳಗೆ ಅವಳ ಮುಖವನ್ನದ್ದಿ ಮೊದಲ ಸುತ್ತಿನ ದಾಹ ತಣಿಸುವುದೇ ಒಂದು ಕೆಲಸ. ಶಕ್ತನಾದ ಗುರುವೊಬ್ಬನ ನೆರವಿಲ್ಲದೆ ಯಾವ ಶಿಷ್ಯನೂ ಅದನ್ನು ಸಾಧಿಸಲಾರ. ಆದರೆ ಅಗ್ನಿನಾಥ ಸಾಧಿಸಿಬಿಟ್ಟಿದ್ದ. ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಬ್ಲ್ಯಾಕ್ ಮ್ಯಾಜಿಕ್ ಇದೆಯಾ, ನೀವು ಅದನ್ನು ನಂಬ್ತೀರಾ, ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಮುಂದಿನ ವಾರ ಈ ಪುಸ್ತಕದ ಸೀಕ್ವೆಲೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.